ಗಿಡ ನೆಟ್ಟು ಪರಿಸರ ಸಂದೇಶ ಸಾರಿದ ಸೀಕಲ್ ರಾಮಚಂದ್ರೇಗೌಡ. ರಸ್ತೆ ಸುರಕ್ಷತೆ ಜಾಗೃತಿ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ. ಶಿಡ್ಲಘಟ್ಟ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರೇಗೌಡ ಅವರು, ಇಡೀ ವಿಶ್ವವೇ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದು, ಅದರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಬೂತ್ ಮಟ್ಟದ ಅಧ್ಯಕ್ಷರ ಮನೆಯಲ್ಲಿ ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಮರಗಳನ್ನು ಕಡಿದು ಪರಿಸರ ಹಾನಿ ಮಾಡುವ ಬದಲು ಹೆಚ್ಚು ಮರಗಳನ್ನು ಬೆಳೆಸುವ ಕೆಲಸ ಆಗಬೇಕು. ಮರ ಇದ್ರೆ ಭೂಮಿ ಉಳಿತದೆ, ನಾವು ಉಳಿತೇವೆ ಅಂತ ಹೇಳಿದ್ರು. ಮುಂದಿನ ಪೀಳಿಗೆಗೆ ಆರೋಗ್ಯಕರ ಪರಿಸರ ಉಳಿಸಲು ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸುವ ಸಂಕಲ್ಪ ಮಾಡಬೇಕು ಅಂತ ಕರೆ ನೀಡಿದ ಅವರು, ಬೆಂಗಳೂರು ಭಾಗದಲ್ಲಿ ಹೆಚ್ಚು ಮರಗಳಿರುವ ಕಾರಣ ಉತ್ತಮ ಮಳೆ ಆಗ್ತಿದೆ. ಅದೇ ರೀತಿ ರಾಜ್ಯದ ಎಲ್ಲಾ ಭಾಗಗಳಲ್ಲಿಯೂ ಪರಿಸರ ಸಂರಕ್ಷಣೆಗಾಗಿ ಜನರು ಮುಂದಾಗಬೇಕು ಅಂತ ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಭಾಗದಲ್ಲಿ ಕೆಐಎಡಿಬಿ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಲು ಮುಂದಾಗಿರುವುದು ರೈತರ ಬದುಕಿಗೆ ದೊಡ್ಡ ಹೊಡೆತವಾಗಿದೆ ಅಂತ ಆರೋಪಿಸಿದ್ರು. ಸುಮಾರು 81 ದಿನಗಳಿಂದ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುತ್ತಿದ್ರು. ಸರ್ಕಾರ ಅವರ ಅಹವಾಲು ಕೇಳ್ತಿಲ್ಲ. ಮಹಿಳೆಯರು, ಮಕ್ಕಳು ಮತ್ತು ಮನೆಯಲ್ಲಿರುವ ಪಶುಗಳನ್ನೇ ಕರೆದುಕೊಂಡು ಬಂದು ಪ್ರತಿಭಟನೆ ಮಾಡ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೈಗಾರಿಕೆಗಳ ಅಭಿವೃದ್ಧಿಗೆ ವಿರೋಧ ಇಲ್ಲ, ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳುವುದು ಸರಿಯಲ್ಲ. ಶಿಡ್ಲಘಟ್ಟಕ್ಕೆ ಕೈಗಾರಿಕೆಗಳು ಬೇಕು, ಆದರೆ ಬರಡು ಭೂಮಿಯನ್ನ ಬಳಸಬೇಕು ಅಂತ ಅಭಿಪ್ರಾಯಪಟ್ಟರು. ಜಂಗಮಕೋಟೆ ರೈತರ ಹೋರಾಟ ನ್ಯಾಯಯುತವಾಗಿದ್ದು, ರೈತರ ಹಕ್ಕುಗಳಿಗೆ ಧಕ್ಕೆ ಆಗಬಾರದು. ಅವರ ಹೋರಾಟಕ್ಕೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡುತ್ತದೆ ಅಂತ ಘೋಷಿಸಿದ ಅವರು, ಸರ್ಕಾರ ರೈತರ ಬೇಡಿಕೆಗಳನ್ನು ತಕ್ಷಣ ಪರಿಗಣಿಸಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಪತ್ರಕರ್ತರಿಗೆ ಬ್ಲೂಟೂತ್ ಸೌಲಭ್ಯ ಹೊಂದಿರುವ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಬಳಿಕ ಬೈಕ್ಗಳ ಮೂಲಕ ನಗರದ ವಿವಿಧ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ, ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರೇಗೌಡ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ದೇವರಾಜ್, ನಗರಸಭಾ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ರಾಮಕೃಷ್ಣಪ್ಪ, ಪುರುಷೋತ್ತಮ್, ಸುಬ್ರಹ್ಮಣಿ, ಪ್ರಕಾಶ್, ಮಧು ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಇದಿತ್ತು, ಬಳಸ್ತಾ ಇರಲಿಲ್ಲ ಅಷ್ಟೇ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ. ಎಷ್ಟು ಕ್ವಾಲಿಟಿ ಮಾಡಿಕೊಟ್ಟಿದ್ದಾರೆ, ಕ್ವಾಲಿಟಿ ಇದೆ, ಡಿಸೈನ್ ಇದೆ. ಇಡೀ ವಿಶ್ವವೇ ಪರಿಸರ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತಾ ಇದೆ, ಅದು ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಬೂತ್ ಕಮಿಟಿಯ ಅಧ್ಯಕ್ಷರ ಮನೆಯಲ್ಲಿ ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ನಾವು ಘೋಷಣೆ ಮಾಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪ್ರತಿ ಮನೆಯಲ್ಲೂ ಬೂತ್ ಮಟ್ಟದ ಬೂತ್ ಅಧ್ಯಕ್ಷರ ಮನೆಗಳಲ್ಲಿ ಇವತ್ತು ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ಉಳ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಸಾಕಷ್ಟು ಮರಗಳನ್ನು ಕಡಿತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮರ ಇದ್ದರೆ ಭೂಮಿ ಉಳಿತದೆ, ನಾವು ಉಳಿತೀವಿ. ಹಂಗಾಗಿ ಕಡಿಯೋದಕ್ಕಿಂತ ಜಾಸ್ತಿ ಮರನ ಉಳ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಆರೋಗ್ಯ ಬೇಕು, ಆಗ್ತಕ್ಕಂಥ ಇದು ಪರಿಸರ ಕೆಡ್ತಾ ಇರ್ತಕ್ಕಂಥದ್ದನ್ನು ಸರಿ ಹೋಗ್ಬೇಕಂತ ಹೇಳಿದ್ರೆ ಮರ ಹೆಚ್ಚು ಬೆಳೆಸ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲಿ ಮಳೆ ಬಿದ್ದರೂ ಬೆಂಗಳೂರು ಅತಿ ಹೆಚ್ಚು ಮಳೆ ಬೀಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಮರ ಅಷ್ಟೊಂದು ಸಂರಕ್ಷಣವಾಗಿ ಜನ ಬೆಳೆಸ್ತಾ ಇದ್ದಾರೆ. ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ಮರ ಇದೆ. ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಾ ಇರ್ತಕ್ಕಂಥ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ವಿನಂತಿ ಮಾಡ್ತೀನಿ, ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಅದ್ಮೇಲೆ ಇರ್ತಕ್ಕಂಥ ಮರಗಳನ್ನು ಕಡಿತಕ್ಕಂಥ ಕಡಿಮೆ ಮಾಡಿ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ ಸರ್ಕಾರ ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡ ರೈತರ ಆಹ್ವಾನನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ ಕೆಐಡಿಬಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನು ಮಾಡಿದ್ರು, ಕಾಂಗ್ರೆಸ್ಸು ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು
ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ DC ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಪೂರ್ತಿ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ, ಮನೆಯಲ್ಲಿರ್ತಕ್ಕಂಥ ಹಸುಗಳನ್ನ ಕೂಡ DC ಆಫೀಸ್ ಮುಂದ್ಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನನ್ನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು, ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಕ್ಕೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ದೇವನಹಳ್ಳಿ ಹತ್ರ 1000 ಎಕರೆ ತಗೊಂಡಿದ್ದಾರೆ. 10-15 ವರ್ಷ ಆಗಿದೆ ಜಮೀನು ತಗೊಂಡು. ಕೈಗಾರಿಕೆಗಳು ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆಗಳು ಜಮೀನು ತಗೊಂಡಿದ್ದಾರೆ. ಅವತ್ತು ತಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ, 10 ಕೋಟಿ ಜಮೀನಾಗಿದೆ. ಆ ಜಮೀನು ಹತ್ರ ಇದುವರೆಗೂ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥದ್ದು ಯಾರು? ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KDB ಜಮೀನು ತಗೊಂಡಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ದಯಮಾಡಿ ಮೊದಲಿಕರಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಇವತ್ತು DC ಕಚೇರಿಯಿಂದ ಬೆಂಗಳೂರು ವಿಧಾನಸೌಧ ಚಲೋ ಅಂತ ಏನು ಇದೆ, ಇವತ್ತು ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರ ಮಕ್ಕಳು ಇದೇ ಒಂದು ಒಕ್ಕೂಟದಲ್ಲಿ ಬಂದು ಸರ್ಕಾರದ ವಿರುದ್ಧ ಕೂತ್ಕೊಂಡು ಅವರು ಜಮೀನು ಉಳಿಸ್ಕೋಬೇಕಂತ ವಿನಂತಿ ಮಾಡ್ಕೋತೀನಿ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು 2-3 ಸಾವಿರ ನಮ್ಮ ಪಕ್ಷದಿಂದ ಬರ್ತಾ ಇದ್ದಾರೆ. ರೈತರ ಮಕ್ಕಳು ಸಾಕಷ್ಟು 10,000ವರೆಗೂ, ಎಲ್ಲರೂ ಸೇರಿ 10,000ವರೆಗೂ ಬೈಕ್ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದು ಒಂದು ಹೋರಾಟ ರೈತರ ಉಳಿವಾಗಿ. ದಯಮಾಡಿ ರೈತರ ಮಕ್ಕಳನ್ನ ಉಳಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ. ಸರ್, ತಾವೇನಾದ್ರೂ ಇವರೇನೋ ಹೊಸ ಬದಲಾವಣೆ ತಮಗೇನೋ ಇದೆಯಾ ಅಂತ? ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ, ಸರ್ಕಾರದಲ್ಲಿರ್ತಕ್ಕಂಥ ಏನು ಇಂಜಿನ್ ಇದ್ದಿದ್ದು ಆ ಇಂಜಿನು ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅನ್ಕೋತೀನಿ. ಇವತ್ತು DK ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೆ ಏನು ಕುರ್ಚಿ ಕೂತ್ಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಇವರೇನು ಗ್ಯಾರಂಟಿಗಳನ್ನು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಇವರು ಕೂಡ ಆ ಕೆಲಸ ಮಾಡ್ದಿರಾ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PRR ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗಳಿದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳು ಬರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಎಲ್ರಿಗೂ ಫೆಸಿಲಿಟಿ ಕೊಟ್ಟರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನರೇಟ್ ಮಾಡಲಿ. ಇವತ್ತು ಬಜೆಟ್ 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದ್ದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಲಿ. ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಅದಾದ್ಮೇಲೆ ಫ್ರೀ ಕೊಡಲಿ, ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮನ್ನು ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ DK ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ಕೋತೀವಿ. ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಒಂದು ಆಕ್ಷೇಪ ಇಲ್ಲ, ನಮ್ಮ ಬೆಂಬಲ ಇದೆ. ಆದರೆ ಅವ್ರು ಕೊಡ್ತಿರ್ತಕ್ಕಂಥದ್ದನ್ನ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ರೀತಿ ಖಜಾನೆಗೆ ದುಡ್ಡು ಸೇರಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಬರೀ ಖಜಾನೆ ಈಗ ಟ್ಯಾಕ್ಸ್ ಕಟ್ಟೋರನ್ನ ಕಟ್ಬಿಟ್ಟು ಅದು ಟ್ಯಾಕ್ಸ್ನೆಲ್ಲ ಖಾಲಿ ಮಾಡಿ ಸಾಲ ಮಾಡಿ ಕೊಡ್ತಕ್ಕಂಥ ಕೆಲಸ ಬಿಟ್ಬಿಟ್ಟು ಖಜಾನೆ ಸುಮ್ಸಕ್ಕಂಥ ಕೆಲಸ ಏನು ಮಾಡ್ತಾರೆ, ಆ ಗ್ಯಾರಂಟಿನ ಕೊಡ್ಲಿ ಇವ್ರು. ಫಸ್ಟ್ ನಮ್ಮ ಸರ್ಕಾರ ಬಂದರೆ, ನಮ್ಮ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ನಾವು ಆಗ್ರಹ ಮಾಡೋದು ಇದೇನೆ. ಸರ್ಕಾರದ ಖಜಾನೆ ತುಂಬಿಸೋದೇನು ಅಂತ ಪ್ಲಾನ್ ಮಾಡ್ತಕ್ಕಂಥದ್ದು ಒಂದು ತಾಕತ್ತಿದ್ರೆ DK ಶಿವಕುಮಾರ್ ಮಾಡಲಿ ಅಂತ ವಿನಂತಿ ಮಾಡ್ಕೊತೀವಿ. ಇರ್ತಕ್ಕಂಥ ಆಂತರಿಕ ಏನು ಗುಂಪುಗಾರಿಕೆ ಇದೆಯಲ್ಲ, ಅದು ಈಗಾಗಲೇ ಶುರು ಆಗಿದೆ. ಇನ್ನು ಸ್ಟಾರ್ಟ್ ಆಗಲೇ ಇಲ್ಲ. ಸ್ಟಾರ್ಟ್ ಆಗಿಗಿಂತ ಮುಂಚೆನೆ ಬ್ರೇಕ್ ಆಗಿದೆ. ಇದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ನಡವಳಿಕೆಗಳು ಏನಾಗ್ತಕ್ಕಂಥದ್ದು ದಿಕ್ಸೂಚಿ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಇವತ್ತು ದೇವರ ಕೆಲಸ ಮಾಡ್ತಕ್ಕಂಥದ್ದು ಯಾರೇ ಮಾಡಲಿ, ಅವ್ರು ಮಾಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ದೇವ್ರ ಕೆಲಸ ಮಾಡ್ತಕ್ಕಂಥವ್ರನ್ನು ಎಲ್ಲೂ ಒಟ್ಟಾಗಿ, ಇದನ್ನು ರಾಜಕೀಯ ಪಕ್ಷದ ಕೆಲಸ ಅಲ್ಲ, ಇದು ದೇವರ ಕೆಲಸ. ದೇವರು ಎಲ್ರಿಗೂ ಒಂದೇ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು. ಹಿಂದೂಗಳಿಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ದೇವರ ಕೆಲಸ ಎಲ್ಲ ಒಟ್ಟಾಗಿ ಮಾಡಿ